ವೆಲ್ಕಮ್ ಬ್ಯಾಕ್. ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮಣ ಸವದಿ ವರ್ಸಸ್ ಜೊಲ್ಲೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ. ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮಣ ಸವದಿ ವರ್ಸಸ್ ಜೊಲ್ಲೆ ವಾರ್ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ. ನಿಂಗರಾಜ್ ಆರೋಗ್ಯ ವಿಚಾರಿಸಿದ ಅಣ್ಣಾ ಸಾಹೇಬ್ ಜೊಲ್ಲೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಳಗಾವಿ ಆಸ್ಪತ್ರೆಯಲ್ಲಿ ನಿಂಗರಾಜ ಕರಣ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಶಾಸಕ ಸವದಿ ಪುತ್ರ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಇನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಂತಹ ಸವದಿ ಜಾರಕಿಹೊಳಿ ಬ್ರದರ್ಸ್ ತಂತ್ರದಿಂದ ಕೈ ತಪ್ಪಿದ್ದ ಪಟ್ಟ. ಇದೀಗ ಲಕ್ಷ್ಮಣ್ ಸವದಿ ಮತ್ತು ಪುತ್ರನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿ ಜೊಲ್ಲೆ ಚೆಕ್ಮೇಟ್ ಇಟ್ಟಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ಕಟ್ಟಿ ಹಾಕಲು ಜೊಲ್ಲೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ರೀತಿ ಆಗಿದೆ ಬೆಳಗಾವಿ ರಾಜಕಾರಣ ಅಂತಂದ್ರೆ ಲಕ್ಷ್ಮಣ್ ಸವದಿ ವರ್ಸಸ್ ಜೊಲ್ಲೆ ಎಂಬಂತಾಗಿದೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ನಿಂಗರಾಜ್ ಆರೋಗ್ಯವನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಚಾರಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಇನ್ನು ಬೆಳಗಾವಿ ಆಸ್ಪತ್ರೆಯಲ್ಲಿ ನಿಂಗರಾಜ ಕರಣ್ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಶಾಸಕ ಸವದಿ ಪುತ್ರ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳ ಬಂದಿದೆ. ಇನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಮೇಲೆ ಸವದಿಯವರು ಕಣ್ಣಿಟ್ಟಿದ್ರು. ಆದರೆ ಜಾರಕಿಹೊಳಿ ಬ್ರದರ್ಸ್ ತಂತ್ರದಿಂದ ಕೈ ತಪ್ಪಿದಂತಹ ಪಟ್ಟ. ಇದೀಗ ಲಕ್ಷ್ಮಣ್ ಸವದಿ ಮತ್ತು ಪುತ್ರನ ಮೇಲೆ ಹಲ್ಲೆ ಆರೋಪ ಕೇಳ ಬಂದಿದೆ. ಸಿಬ್ಬಂದಿಯ ಆರೋಗ್ಯವನ್ನ ವಿಚಾರಿಸಿ ಜೊಲ್ಲೆ ಅವರು ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ಕಟ್ಟಿ ಹಾಕಲು ಜೊಲ್ಲೆ ಅವರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಅಥಣಿಯಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ನಿಂಗರಾಜ ಕರಣ್ ಅವರ ಆರೋಗ್ಯವನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಚಾರಿಸಿದ್ದಾರೆ. ಆರೋಗ್ಯ ಯಾವ ರೀತಿ ಇದೆ ಅಂತ ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ವಿಚಾರಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಂಗರಾಜ ಕರಣ್ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಿನ್ನೆ ಅಥಣಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ಸೇರಿದಂತೆ ಬೆಂಬಲಿಗರ ವಿರುದ್ಧವಾಗಿ ಹಲ್ಲೆ ಆರೋಪ ಕೂಡ ಕೇಳ ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಜೊಲ್ಲೆ ಅವರು ಹೋಗಿ ಸದ್ಯಕ್ಕೆ ವಿಚಾರಿಸಿರುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದ್ದು. ಬೆಳಗಾವಿ ರಾಜಕಾರಣ ಅಂತ ಅಂದ್ರೆ ಒಂದು ಕಡೆ ಲಕ್ಷ್ಮಣ್ ಸವದಿ, ಮತ್ತೊಂದು ಕಡೆ ಜೊಲ್ಲೆ ವಾರ್ ಇದ್ದೇ ಇರತ್ತೆ. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆಯಾ ಬೆಳಗಾವಿಯಲ್ಲಿ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸರ್, ಏನ್ ಕಾರಣ ಈ ರೀತಿ ಇನ್ನೂ ಗೊತ್ತಾಗಿಲ್ಲ. ಇನ್ನೂ ಕಾರಣ ಏನ್ ಮಾಡ್ತಾರೆ ನಂತರ ಆಮೇಲೆ ಇದು ಮಾಡಿ ಈ ಸದ್ಯ ಅವರ ಆರೋಗ್ಯ ಆರಾಮಿಲ್ಲ. ಅಂದ್ರೆ ಒಬ್ಬ ಸಿಬ್ಬಂದಿಗೆ ಮನೆಗೆ ಕರೆಸಿ ಹೊಡೆದಿದ್ದಾರೆ. ಹಂಗಾಗಬಾರ್ದು ಇತ್ತು ಆಗ್ಯದ. ಯಾಕ ಏನ ಅನ್ನೋದು ನಾವು ಮತ್ತೊಂದು FIR ಕೂಡ ಮಾಡ್ಕೊಳ್ತಿಲ್ಲ. ಇಲ್ಲ, FIR ಮಾಡ್ಕೊತಿಲ್ಲ, ಮಾಡ್ತಾರೆ. FIR ಕೂಡ ಮಾಡ್ತಿರ್ತಾರೆ. ಈವರೆಗೂ ಮಾಡಿಲ್ಲ. ಆ ಸಿಬ್ಬಂದಿಗೂ ಕೂಡ ಪ್ರತಿಭಟನೆ ಮಾಡಿದ್ರು, FIR ಮಾಡಿಲ್ಲ. ಅದಿನ್ನೂ ಅಲ್ಲೇ ನಮ್ಗೆ ಗೊತ್ತಾಗಿಲ್ಲ. ಇಲ್ಲೇ ಮಾತ್ರ ಇಲ್ಲೇ FIR ಮಾಡ್ತಾರೆ. ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಗಲಾಟೆ ಆಗಿದೆ. ವರ್ಗಾವಣೆ ಅವ್ರಿಗೆ ಏನೇಂದವ್ರಿಗೆ ಏನೂ ಸಂಬಂಧ ಇಲ್ಲ. ವರ್ಗಾವಣೆ ನಮ್ ಬೋರ್ಡ್ ಡಿಸಿಷನ್ ಅಂತ, ಬೋರ್ಡ್ ಡಿಸಿಷನ್ ಪ್ರಕಾರ ನಾನೇ ವರ್ಗಾವಣೆ ಮಾಡಿದ್ದೆ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಯಾವ ದಿವಸದಲ್ಲಿ ಮಾಡಿದಾರೋ ಗೊತ್ತಾಗಿಲ್ಲ. ಅದನ್ನ ನಂತರ FIR. ಅಲ್ಲ, ಈ ರೀತಿ ಮಾಡೋದು ನಿಮ್ಮ ಸೌದಿ ಅವ್ರಿಗೆ ತಪ್ಪು ಮಾತಾಡೋಣ. ಅದು ತಪ್ಪು. ಏನಾದ್ರೂ ತಿಳಿಸಿ ಹೇಳ್ಬೋದು, ಕೇಳ್ಬೋದು. ಇಲ್ಲ, ಅವರಿಗೆ ಇಷ್ಟು ಟೇಬಲ್ ಅದ ಹಬ್ಬ ಅಂತ ಇತ್ತು ಕಡೆ ಆಗ್ಯದ. ಈಗ ಅದಕ್ಕಂತ ನಾವೆಲ್ಲ ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ನಿಂಗರಾಜ್ ಕರಣ್ ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಜೊಲ್ಲೆ ಅವರು ಆಸ್ಪತ್ರೆಗೆ ಭೇಟಿನ ಕೊಟ್ಟಿದ್ರು. ಬೆಳಗಾವಿ ರಾಜಕಾರಣ ಅಂತ ಅಂದರೆ ಒಂದು ಕಡೆ ಲಕ್ಷ್ಮಣ್ ಸವದಿ, ಮತ್ತೊಂದು ಕಡೆ ಜೊಲ್ಲೆ ಅವರ ವಾರ್ ಮುಂದುವರಿತಾನೆ ಇದೆ. ಈಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಶಾಂತ್? ಖಂಡಿತ ಸಾಹಿತ್ಯ. ಏನಂತಂದ್ರೆ ಮೊನ್ನೆ ಅಷ್ಟೇನು ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಆಗಿರುವಂತಹ ನಿಂಗರಾಜ್ ಕರಣ್ ಅವರಿದ್ದಾರೆ. ತನ್ನ ಮೇಲೆ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಸವದಿ ಹಾಗೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪವನ್ನು ಸಹ ಮಾಡಿದ್ದ. ಹಲ್ಲೆಗೊಳಗಾದಂತಹ ವ್ಯಕ್ತಿ ಸದ್ಯದಾಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡಿತಾ ಇರುವಂತದ್ದು. ಹಲ್ಲೆಗೊಳಗಾದಂತಹ ವ್ಯಕ್ತಿ ನಿಂಗರಾಜ್ ಕರಣ್ ಅವರನ್ನ ಆರೋಗ್ಯ ವಿಚಾರಣೆಗೆ ನಿನ್ನೆ ತಡರಾತ್ರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಅನಸಾಬ್ ಜೊಲ್ಲೆ ಅವರು ಭೇಟಿ ನೀಡಿ ಆರೋಗ್ಯವನ್ನು ಸಹ ಇಲ್ಲಿ ವಿಚಾರಣೆ ಮಾಡಿರುವಂತದ್ದು. ವಿಚಾರಣೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಇಲ್ಲಿ ಸ್ಪಷ್ಟೀಕರಣ ಸಹ ಇಲ್ಲಿ ನೀಡಿರುವಂತದ್ದು. ಸದ್ಯ ಇದೀಗ ಯಾವುದೇ ರೀತಿಯಾಗಿ ಆರೋಗ್ಯದಲ್ಲಿ ಏರುಪೇರಿಲ್ಲ. ಈಗ ಸದ್ಯ ಆರೋಗ್ಯವಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಲಕ್ಷ್ಮಣ್
ಮತ್ತು ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ನಿಂಗರಾಜ್ ಕರಣ್ ಅವರು ಅಂತಂದ್ರೆ ಇಲ್ಲಿ ಸತೀಶ್ವರ್ ಅಂತ ಒಬ್ಬ ಸಿಬ್ಬಂದಿ ಇದ್ದ, ಆತನ ವರ್ಗಾವಣೆಗೆ ನಾನೇ ಕಾರಣ ಅಂತ ಹೇಳಿ ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ. ಈ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡುವುದು ಯಾವುದೇ ರೀತಿಯಾಗಿ ಯೂನಿಯನ್ಗೆ ಸಂಬಂಧ ಬರಲ್ಲ, ಅದು ಆಡಳಿತ ಮಂಡಳಿಗೆ ಸಂಬಂಧ ಬರುತ್ತೆ. ಅವರನ್ನ ವರ್ಗಾವಣೆ ಮಾಡಿದ್ದು ನಾನೇ ಅಂತ ಹೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲಿ ಸ್ಪಷ್ಟನೆಯನ್ನ ಸಹ ನೀಡಿರುವಂತದ್ದು. ಇವತ್ತು ಸಹ ಅಥಣಿ ಪಟ್ಟಣದಲ್ಲಿ ಶಕ್ತಿ ಬೆಂಬಲಿಗರಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಸಹ ಅಥಣಿ ಪಟ್ಟಣದಲ್ಲಿ ಇವತ್ತು ಆಯೋಜನೆ ಮಾಡಿರುವಂತದ್ದು. ಈ ಒಂದು ಮುಖಾಂತರ ಶಕ್ತಿಗೆ ನಾವೆಲ್ಲರೂ ಇದೀವಿ, ನೀವು ಯಾವುದೇ ರೀತಿಯಾಗಿ ಹಿಂದೆ ಅಂಜಬೇಡಿ, ನೀವು ಭಯ ಪಡಬೇಡಿ ಅನ್ನೋ ರೀತಿಯಲ್ಲಿ ಸೌದಿಯವರಿಗೆ ಧೈರ್ಯ ತುಂಬುವಕ್ಕೆ ಇವತ್ತು ಲಕ್ಷ್ಮಣ ಸವದಿ ಅಭಿಮಾನಿ ಬಳಗದ ವತಿಯಿಂದ ಅಥಣಿ ಪಟ್ಟಣದಲ್ಲೂ ಸಹ ಬೃಹತ್ ಪ್ರತಿಭಟನೆಯನ್ನು ಸಹ ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.